ಮನುಷ್ಯನ ದಿನಚರಿ ಆರೋಗ್ಯವಿರಬೇಕಾದ್ರೆ ಏನಿರಬೇಕು ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಒಂದು ಹೊಸ ಯೂನಿವರ್ಸಿಟಿ, ವಾಟ್ಸಾಪ್ ಯೂನಿವರ್ಸಿಟಿ, ರಿಜಿಸ್ಟ್ರಾರ್ ಇಲ್ಲ, ಅದಕ್ಕೊಬ್ಬ ವೈಸ್ ಚಾನ್ಸಲರ್ ಇಲ್ಲ. ಜನಗಳು ತಮಗೆ ಬೇಕಾದದ್ದು ಮಾತಾಡ್ತಾರೆ. ಒಬ್ಬ ವೈದ್ಯನಾಗಿ ನೋಡಿ, ಮೊನ್ನೆ ತಾನೇ ಅದು ಒಬ್ಬರು ಡಾಕ್ಟ್ರೇ ಇನ್ನೊಂದು ಚಾನಲ್ನಲ್ಲಿ ಮಾತಾಡ್ತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ನೀವು ಮೋಷನ್ಗೆ ಹೋಗ್ಬಿಡ್ಬೇಕು ಅಂತ. ನೋಡಿ, ನಾನು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಆಗಿ ನಿಮ್ಗೆ ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಮೋಷನ್ ಬಂದರೆ ಹೋಗಿ, ಮೋಷನ್ ಬರಲಿದ್ರೂ ಹೋಗಿ ಕೂತ್ಕೊಂಡು ತಿಣಕಬೇಡಿ. ಮತ್ತು ಏನು ಮಾಡಬೇಕು ಡಾಕ್ಟ್ರೇ? ನೀರು ಕುಡಿಬೇಕಾ? ಕೆಲವ್ರು ಹೇಳ್ತಾರೆ ಬಿಸಿನೀರು ಕುಡಿಬೇಕು, ಕೆಲವರು ಕಾಫಿ ಕುಡಿಬೇಕು, ಕೆಲವರು ತಿಂಡಿ ತಿನ್ನಬೇಕು, ಕೆಲವರು ಬಹಳ ಮಡಿ ಬಾಯಿಗೆ ನೀರು ಹಾಕ್ತಿರೇ ಮೋಷನ್ ಆಗಿ ಸ್ನಾನ ಮಾಡೋವರೆಗೂ ಏನು ಬಾಯಿಗೆ ಹಾಕ್ಕೊಳ್ಳಲ್ಲ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ನಿಮ್ಮ GIT ಸಿಸ್ಟಮ್ ಇದೆಯಲ್ಲ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್, ಅದನ್ನು ನಾವು ಸೆಕೆಂಡ್ ಬ್ರೈನ್ ಅಂತೀವಿ ನಾವು. ನಿಮಗೆ ಆಶ್ಚರ್ಯ ಆಗ್ಬೋದು, ಗೇಣದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಅನ್ನನಾಳ 10 ಇಂಚು, ಜಠರ 10 ಇಂಚು, ಸಣ್ಣ ಕರುಡು 6 ಮೀಟ್ರ್ ಇರ್ತಾರೆ. ಅಮ್ಮನ ಸೀರೆ ಎಷ್ಟು ಉದ್ದ ಇರುತ್ತೆ. ಅದು ಹೊಟ್ಟೆಯ ಕೆಳಭಾಗದಲ್ಲಿ ಬಲಭಾಗದಲ್ಲಿ ಬಂದು ದೊಡ್ಡ ಕರುಳಿಗೆ ಜಾಯಿನ್ ಆಗುತ್ತೆ. ಅದನ್ನು ನಾವು ಸೀಕಮ್ ಅಂತೀವಿ. ಅವೆರಡು ಜಂಕ್ಷನಲ್ಲಿ ಅಪೆಂಡಿಕ್ಸ್ ಇರುತ್ತೆ. ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್ ಅಂಡ್ ಲಾಸ್ಟ್ ಏನಲ್ ಕೆನಲ್, ಗುದದ್ವಾರ. ತುಂಬ ಜನಕ್ಕೆ ಈ ಡೈಜೆಷನ್ ಬಗ್ಗೆ ಅರಿವು ಇರಲ್ಲ, ತಪ್ಪು ಮಾತಾಡ್ತಾರೆ. ನನಗೆ ಡೈಜೆಷನ್ನೇ ಸರಿಯಾಗಲ್ಲ ಡಾಕ್ಟ್ರೆ ಅಂತ ಅವರೇ ಮಾತಾಡ್ಕೋತಾರೆ. ಅದ್ರ ಪ್ರೋಸೆಸ್ಸೇ ನಿಮಗೆ ಗೊತ್ತಿರಲ್ಲ. ಆಮೇಲೆ ಈ ಮೋಷನ್ ಇದೆಯಲ್ಲ, ನೋ ಡೌಟ್ ಅದು ಫಸ್ಟ್ ಕೆಲಸ. ಮನುಷ್ಯ ಎದ್ದ ತಕ್ಷಣ ಎಲ್ಲರೂ ಕೂಡ ಮೋಷನ್ಗೆ ಆಗ್ಬಿಟ್ರೆ ನಮ್ಗೆ ಆರಾಮಾಗುತ್ತೆ ಅಂತಾರೆ, ನೋ ಡೌಟ್. ಬಟ್ ಆಗಲೇಬೇಕು ಅಂತ ರೂಲ್ಸ್ ಇಲ್ಲ. ನಾನೊಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಆಗಿ ಹೇಳ್ತೀನಿ, ಅನೇಕ ಹಿರಿಯರ ತಾಪತ್ರ್ಯ ಅಯ್ಯೋ ಮೋಷನ್ ಆಗಲಿಲ್ಲ, ಅಯ್ಯೋ ಮೋಷನ್ ಆಗಲಿ ಒದ್ದಾಡ್ತಿರ್ತಾರೆ. ನಮ್ಮ ಸೈನ್ಸ್ ಪ್ರಕಾರ ಒಬ್ಬ ಮನುಷ್ಯ 1 ವಾರದಲ್ಲಿ 3 ಸಾರಿ ಮೋಷನ್ ಮಾಡಿದರೆ ಸಾಕು, ಅದು ನಾರ್ಮಲ್ದು. ಅದಕ್ಕೆ ಭಾಳ ಸಿಂಪಲ್ ಅಡ್ವೈಸು, ನಿಮಗೆ ಮೋಷನ್ ಬಂದಾಗ ನೀವು ಮಾಡಿ, ನಿಮಗೆ ಬೇಕು ಅಂದಾಗ ಅದು ಬರಲ್ಲ, ಬರೆದಿದ್ದಾಗ ಹೋಗಿ ತಿಣಕಬೇಡಿ. ಮೋಷನ್ ಬರಲಿಕ್ಕೆ ಏನಾದರೂ ಮಾರ್ಗ ಇದೆಯಾ ಡಾಕ್ಟ್ರೆ? ವೆರಿ ಸಿಂಪಲ್. ನೋಡಿ, ನೀವು ನೋಡಿರ್ತೀರಿ, ಅಮ್ಮ ತೊಡೆ ಮೇಲೆ ಮಗುನ ಹಾಲು ಕುಡಿಸ್ತಿರ್ತಾಳೆ, ಲಟ್ ಅಂತ ಮೋಷನ್ ಮಾಡುತ್ತೆ. ಇದನ್ನ ಬ್ಯೂಟಿಫುಲ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತೀವಿ ನಾವು. ನೋಡಿ, ನಮ್ಮ ಜಠರದೊಳಗೆ ಏನಾದರೂ ಬಿದ್ದರೆ ಒಂದು ವೇಗಸ್ ನರ್ವ್ ಅಂತ ಇದೆ, ಬ್ರೈನು ಭಾಳ ಸುಪ್ರೀಂ ಅಥಾರಿಟಿ ಅದು. ಸ್ಟಮಕ್ ಒಳಗೆ ಏನನ್ನ ಬಿದ್ದ ತಕ್ಷಣ ಇಂಟೆಸ್ಟೈನಲ್ ಸ್ಟಾಕ್ ಇರುತ್ತೆ, ಅದನ್ನು ಖಾಲಿ ಮಾಡು ಅಂತ ಹೇಳುತ್ತೆ, ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್. ಸೊ ನಿಮಗೆ ಬೆಳಗ್ಗೆ ಚೆನ್ನಾಗಿ ಮೋಷನ್ ಆಗಬೇಕು ಅಂದರೆ ಫಸ್ಟ್ ಆ ಕೆಲಸ ಮಾಡಿ, ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಳಿ. ಕೆಲವರು ಬಿಸಿನೀರು ಕುಡಿಯೋ ಅಭ್ಯಾಸ, ಓಕೆ ಫೈನ್. ಕಾಫಿ ಕುಡಿಯೋ ಅಭ್ಯಾಸ, ಓಕೆ ಫೈನ್. ಇಲ್ಲ ನಾನು ತಿಂಡಿ ತಿಂದಮೇಲೆ ಮೋಷನ್ ಹೋಗ್ತೀನಿ. ಇನ್ನು ಕೆಲವರೇನು ಬೆಳಗ್ಗೆ ಹೋಗಿರ್ತಾರೆ, ಇಲ್ಲ ಡಾಕ್ಟ್ರೆ ನಾನು ತಿಂಡಿ ತಿಂದಮೇಲೆ ಇನ್ನೊಂದು ಸಾರಿ ಹೋಗ್ಬೇಕು ಅನಿಸುತ್ತೆ, ಅವಾಗ 2ನೇ ಸಾರಿ ಬರುತ್ತೆ ಅಂತ. ಇನ್ನು ಕೆಲವ್ರಿಗೆ ಏನಂದರೆ, ಇಲ್ಲ ಡಾಕ್ಟ್ರೆ ನಮ್ಮ ಹುಡುಗ ತಿಂದ ತಕ್ಷಣ ಹೋಗಿ ಕೂತ್ಬಿಡ್ತಾನೆ, ಅಂದರೆ ತಿಂದಿದ್ದೆಲ್ಲ ಹೊಲ್ಟೋಯ್ತು ಅಂತ ಅವ್ರ ಅಮ್ಮನ ಚಿಂತೆ, ರೇಷನ್ ಎಲ್ಲ ಹೊಲ್ಟೋಯ್ತು ಅಂತ. ಈಗ ನಿಮ್ಗೆ ವಿಜ್ಞಾನ ಹೇಳ್ತೀನಿ, ನೀವು ತಿಂದ ಆಹಾರ ಈಚೆಗೆ ಬರಬೇಕಾದ್ರೆ ನೆಕ್ಸ್ಟ್ ಡೇ ಬರಲ್ಲ, ನೆಕ್ಸ್ಟ್ ಡೇ ಬರಬಹುದು. ಬಟ್ ಡೊರೋತಿ ಅಂತ ಗ್ರೇಟ್ ಲೇಡಿ ಸೈಂಟಿಸ್ಟು ಸ್ಟಡಿ ಮಾಡಿದ್ದಾಳೆ. 120 ಬೀಡನ್ನ 1500 ಜನಕ್ಕೆ ನುಂಗಿಸಿ ಕೊನೆಯ ಬೀಡ್ ಯಾವಾಗ ಬರುತ್ತೆ ಅಂತ ಅದನ್ನು ಕೌಂಟ್ ಮಾಡಿದ್ದಾಳೆ, ಲೆಕ್ಕ ಮಾಡಿದ್ದಾಳೆ. ನಿಮ್ಮ ಕೊನೆಯ ಬೀಡ್ ಬರಬೇಕಾದ್ರೆ 7 ಡೇಸ್ ತೊಗೊಳುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಇಲ್ಲ ಡಾಕ್ಟ್ರೆ ಮೆಣಸಿನ್ಕಾಯಿ ತಿಂದಿದ್ದೆ, ಮೆಣಸಿನ್ಕಾಯೇ ಬಂದ್ಬಿಡುತ್ತೆ. ನಿಮ್ಮ ಮೆಣಸಿನ್ಕಾಯಿ ಬದನೆಕಾಯಿ ಆಗಿರುತ್ತೆ ಈಚೆಗೆ ಬರೋವಾಗೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನೊಬ್ಬ ವಿಜ್ಞಾನಿ, ಸುಮ್ಮನೆ ಯಾರೋ ಬುಲ್ಡೆ ಹೊಡೆದಂಗೆ ನಾನು ಬುಲ್ಡೆ ಹೊಡೆಯಲ್ಲ, ವಿಜ್ಞಾನಿ. ನಿಮ್ಮ ಸ್ಟಮಕ್ ಒಳಕ್ಕೆ, ನಿಮ್ಮ ಸ್ಟಮಕ್ಕಿಂದ ಈಚೆಗೆ ಬರಬೇಕಾದ್ರೇ 4 ಅವರ್ಸ್ ತೊಗೊಳುತ್ತೆ. ನೀವು ನೋಡಿ, ರಾತ್ರಿ ಉಂಡು ಮಲಗಿರ್ತೀರಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಅಂತ ಬ್ರಿಟಿಷ್ನವ್ರು ಯಾಕೆ ಹೇಳಿದ್ದಾರೆ? ಇಟ್ಸ್ ಎ ಬ್ಯೂಟಿಫುಲ್ ಸೈನ್ಸ್. ನೀವು ರಾತ್ರಿ ಮಲಗಿದ್ದಾಗೆ ನಿಮ್ಮ ಸ್ಟಮಕ್ ಮಲ್ಕೊಳ್ಳಲ್ಲ, ಹರಿತಾನೇ ಇರುತ್ತೆ. 4 ಅವರ್ಸ್ನಲ್ಲಿ ನೀವು ತಿಂದ ಆಹಾರ, ರಾಗಿ ಮುದ್ದೆ ಗುಳುಮ್ಮಂತ ನುಂಗಿರ್ತೀರಿ, ಗೋಬಿ ಮಂಚೂರಿ ಅರ್ಧಂಬರ್ಧ ಒಗೆದಿರ್ತೀರಿ, ಎಲ್ಲವನ್ನು ಮಸಾಲೆ ಮಾಡಿ 15 ನಿಮಿಷಕ್ಕೆ 1 ಸ್ಪೂನನ್ನು ತಳ್ಳುತ್ತೆ. ಕೈಮಂತೀವಿ ನಾವು. ನಿಮ್ಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ, ಅಮ್ಮದಿರು ಅನ್ನಕ್ಕೆ ತುಪ್ಪ ಹಾಕಿ ಮೆತ್ತಗೆ ಇಚ್ಕಿ ಮುಗಿನ ಬಾಯಿಗೆ ಇಡ್ತಾರಲ್ಲ, ಹಾಗೆ ನಿಮ್ಮ ಹೊಟ್ಟೆಯಲ್ಲಿರುವ ಅಮ್ಮ ನಿಮ್ಮ ಸ್ಟಮಕ್ ಡೈಜೆಷನ್ ಆಗಬೇಕಾದ್ರೆ ಕರಳಿನಿಂದ ಶುರುವಾಗುತ್ತೆ. ಅಫ್ಕೋರ್ಸ್ ಡೈಜೆಷನ್ ಬಾಯಿಂದನೇ ಶುರುವಾಗುತ್ತೆ, ಅದೆಲ್ಲ ಡೀಟೇಲ್ ನಿಮಗೆ ಬೇಡ. ಬಟ್ ಸ್ಟಮಕ್ಕಿಂದ ನೀವು ಉಂಡಿದ್ದ ಹಂಗೆ ಹೋಗಲ್ಲ. ನಿಮ್ಮ ಸ್ಟಮಕ್ಕು 4 ಅವರ್ಸ್ ತೊಗೊಳುತ್ತೆ ಖಾಲಿ ಆಗಲಿಕ್ಕೆ. ಸೊ ಅದಾದಮೇಲೆ ನಿಮ್ಮ ಸಣ್ಣ ಕರುಳಿನಲ್ಲಿ
ಡೈಜೆಷನ್ ಶುರುವಾಗುತ್ತೆ. 6 ಮೀಟ್ರ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಹಿಂಗೆ ತಿಂದಿದ್ದು ಹಂಗೆ ಬರಲ್ಲ. 6 ಮೀಟ್ರ್ ಆದಮೇಲೆ ನಿಮ್ಮ ದೊಡ್ಡ ಕರುಳು 1.5 ಮೀಟ್ರ್ ಇರುತ್ತೆ. ಓತಾ ದಾರಿಯೊಳಗೆ ಕೆಲವು ಡೈಜೆಷನ್ನು, ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗುತ್ತೆ, ಪ್ರೋಟೀನ್ ಡೈಜೆಷನ್ ಆಗುತ್ತೆ. ನೀವು ತಿಂದಿರೋ ಗುಲಾಬ್ ಜಾಮೂನ್ ಕರಗಬೇಕಾದ್ರೆ ಅಂದರೆ ಡೈಜೆಷನ್ ಆಗಬೇಕಾದ್ರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬೇಕು, ನಿಮ್ಮ ಲಿವರ್ನಿಂದ ಬೈಲ್ ಬೇಕು. ಎಷ್ಟೆಲ್ಲ ದೇವರು ವ್ಯವಸ್ಥೆ ಮಾಡಿದ್ದಾನೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇವೆಲ್ಲವನ್ನು ಮೀರಿ ಅದೆಲ್ಲ ಆದಮೇಲೆ ನಿಮ್ಮ ದೊಡ್ಡ ಕರುಳಿನಲ್ಲಿ ನೀರನ್ನು ಹೀರ್ಕೊಳ್ಳುತ್ತೆ. ನಿಮ್ಮ ದೊಡ್ಡ ಕರುಳಿನಲ್ಲಿ ದೇವರು ಒಳ್ಳೆ ಬ್ಯಾಕ್ಟೀರಿಯಾ ಕೊಟ್ಟಿದ್ದಾನೆ. ನೀವು ಬ್ಯಾಕ್ಟೀರಿಯಾ ಅಂದರೆ ಎನಿಮಿ ಅಂದ್ಕೋಬೇಡಿ, ದೇರ್ ಆರ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ನಿಮ್ಮ ಕರುಳಿನಲ್ಲಿ. ಅದರೊಳಗೆ ಈ ಫೈಬರ್ನೆಲ್ಲ ಅದು ಡೈಜೆಸ್ಟ್ ಮಾಡುತ್ತೆ. ಲಾಸ್ಟಿಗೆ ನಿಮ್ಗೆ ಉಳಿಯೋದು ರಫೇಜ್ ಅಂತೀವಿ ನಾವು. ನಿಮ್ಮ ಮೋಷನ್ನೊಳಗಿರೋದು ಫೈಬರ್ ಬ್ಯಾಕ್ಟೀರಿಯಾ. 50 ಗ್ರಾಮು ನಿಮ್ಮ ಮೋಷನ್ ಆಗಿರೋದು ಬ್ಯಾಕ್ಟೀರಿಯಾನೇ. ಸತ್ವದ ಬ್ಯಾಕ್ಟೀರಿಯಾ, ಬದುಕಿರೋ ಬ್ಯಾಕ್ಟೀರಿಯಾ. ಅದಕ್ಕೆ ಬ್ಯಾಕ್ಟೀರಿಯಾ ಇಲ್ದಿದ್ರೆ ನಿಮಗೆ ಮೋಷನ್ ಆಗಲ್ಲ, ತಪ್ಪು ತಿಳ್ಕೊಬೇಡಿ. ಸೊ ಇಂಪಾರ್ಟೆಂಟು, ಒಬ್ಬ ಮನುಷ್ಯನು ನಾರ್ಮಲಾಗಿ ಇಂಡಿಯನ್ ಪೇಷಂಟ್ಸ್ ಮೋಷನ್ ಮಾಡಿದರೆ 150 ಗ್ರಾಮಿಂದ 250 ಗ್ರಾಮ್ ಇರುತ್ತೆ. ಇದೆಲ್ಲ ನಾನು ಸುಮ್ಮನೆ ಕತೆ ಹೊಳೆಯಲ್ಲ, ಇವೆಲ್ಲ ಎಕ್ಸ್ಪೆರಿಮೆಂಟೆಡ್. ತೂಕ ಮಾಡಿ ನೋಡಿ, ಅದರ ಸ್ಮೆಲ್ ನೋಡಿ ಹೆಂಗಿರುತ್ತೆ ಅನ್ನೋದನ್ನು. ಯಾಕೆ ಇಂಡಿಯನ್ಸ್ಗೆ ಕರುಳಿನ ಕ್ಯಾನ್ಸರ್ ಕಡಿಮೆ, ಯಾಕೆ ಯುರೋಪ್ನವ್ರಿಗೆ ಕರುಳಿನ ಕ್ಯಾನ್ಸರ್ ಜಾಸ್ತಿ? ಅವ್ರು ತುಂಬ ಮಟನ್ ತಿಂತಾರೆ, ತುಂಬ ಫೈಬರ್ ಇರಲ್ಲ, ಅವ್ರ ಮೋಷನ್ನು 150 ಗ್ರಾಮ್ಗಿಂತಲೂ ಕಡಿಮೆ ಇರುತ್ತೆ. ಭಾರತೀಯರದು 250 ಗ್ರಾಮ್ ಇರುತ್ತೆ. ಹಂಗಾಗಿ ನಮಗೆ ಕರುಳಿನ ಕಾಯಿಲೆ, ಕರುಳಿನ ಕ್ಯಾನ್ಸರ್ ಭಾಳ ಕಡಿಮೆ. ಸೊ ಇವೆಲ್ಲವನ್ನು ಡೀಟೇಲ್ಸ್ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನಾನು. ಸೊ ಏನು ಮಾಡಬೇಕು ಅನ್ನೋದಕ್ಕೆ ಬೆಸ್ಟ್. ನಿಮ್ಗೆ ಇದಕ್ಕಿಂತ ಮಜಾ ಹೇಳ್ತೀನಿ. ನಿಮಗೆ ದಮ್ ಹೊಡಿತಿರ್ತಾರೆ, ನಾನು ಹೇಳ್ತೀನಿ ಅವನಿಗೆ, ಅಣ್ಣ ಸ್ಮೋಕ್ ಮಾಡಬೇಡ ಕ್ಯಾನ್ಸರ್ ಬರುತ್ತೆ ಅಂದರೆ, ಸರ್ ಬಿಟ್ಟುಬಿಡ್ತೀನಿ, ಆದರೆ ಬೆಳಿಗ್ಗೆ ಮಾತ್ರ ಒಂದು ಸಿಗರೇಟ್ ಹೊಡಿತೀನಿ ಸರ್, ಪರ್ಮಿಷನ್ ಕೊಡಿ. ಯಾಕಂದ್ರೆ ನನಗೆ ಸಿಗರೇಟ್ ಹೊಡಿದಿದ್ರೆ ಮೋಷನ್ ಬರೋಲ್ಲ. ಅವನು ಕರೆಕ್ಟಾಗಿ ಹೇಳ್ತಿದ್ದಾನೆ ನೋಡಿ. ಸಿಗರೇಟ್ ಹೊಗೆ ಎತ್ಕೋತಾರಲ್ಲ, ಲಂಗ್ಸ್ಗೆ ಅಷ್ಟೇ ಹೋಗಲ್ಲ, ಸ್ಟೊಮಕ್ ಹೋಗುತ್ತೆ. ಅವ್ನು ಕೂತ್ಕೊಂಡು ಸಿಗರೇಟ್ ಹೇಳ್ದ ಅಂದರೆ ಸ್ಟೊಮಕ್ ಒಳಗೆ ಹೊಗೆ ಹೋದರೆ ಆವಾಗ ಬ್ರೈನಿಗೆ ಗೊತ್ತಾಗಲ್ಲ ಇವನು ಹೊಗೆ ತೊಗೊಂಡಿದ್ದಾನೋ ಅಥವಾ ಚಿತ್ರಾನ್ನ ತಿಂದಿದ್ದಾನೋ. ಏನೋ ಸ್ಟೊಮಕ್ ಹೋದ ತಕ್ಷಣ ಬ್ರೈನ್ ಹೇಳುತ್ತೆ ನೀನು ಆಚೆ ಹೋಗು ಅಂತ. ಸೊ ಅದಕ್ಕೆ ಅವ್ನು ಹೇಳಿದ್ರೇ ಅದು ಮೋಷನ್ ಖಾಲಿ ಆಗೋದು. ಸೊ ಇದನ್ನು ಸಿಂಪಲಾಗಿ ನೀವು ಅರ್ಥ ಮಾಡ್ಕೋಬೇಕು. ಸೊ ದಯವಿಟ್ಟು ತುಂಬ ಮಡಿವಂತರಾದರೆ, ಬಾಯಿಗೆ ನೀರು ಹಾಕ್ದಿರೋ ಗಲೀಜು ಕೆಲಸ, ಮೋಷನ್ ಮಾಡೋದು ಗಲೀಜು ಕೆಲಸ ಅಲ್ಲ. ಯಾರು ಖುಷಿಯಿಂದ ಮೋಷನ್ ಮಾಡ್ತಾರಲ್ಲ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ. ನಾನು ಪಬ್ಲಿಕ್ ಟಾಕ್ನಾಗ ಇದನ್ನು ಭಾಳ ಚೆನ್ನಾಗಿ ಹೇಳ್ತೀನಿ, ಜನ ಖುಷಿಯಿಂದ ನಗಾಡ್ತಾರೆ, ಹೌದಾ ಡಾಕ್ಟ್ರೇ ಅಂತಾರೆ. ಇವತ್ತು ನಮ್ಮ ಮಾಧ್ಯಮ ಫಸ್ಟ್ ವ್ಯೂ ಕನ್ನಡದಲ್ಲಿ ಯಾಕೆ ನಾನು ಹಿಂಗೆ ಮಾತಾಡ್ತಿದ್ದೀನಿ ಅಂದರೆ, ನಾನು 100 ಜನಕ್ಕೆ 500 ಜನಕ್ಕೆ ಒಂದು ಭಾಷಣ ಹೊಡಿಬೋದು, ಆದರೆ ಇವರಿಗೆ ಇರೋ ಕೆಪಾಸಿಟಿ, ಮಾಧ್ಯಮದವರ ತಾಕತ್ತಂದರೆ ಇಡೀ ಪ್ರಪಂಚಕ್ಕೆ ನಾನು ಮಾತಾಡಿದ್ದನ್ನು ತೋರಿಸೋ ತಾಕತ್ತಿದೆ. ವಿಜ್ಞಾನವನ್ನು ನೇರವಾಗಿ ನಾನು ಮೆಡಿಕಲ್ ಕಾಲೇಜ್ನ ಪಾಠ ಮಾಡ್ದಂಗೆ ಮಾಡಿದರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ. ಅದಕ್ಕೆ ಐ ಆಮ್ ವೆರಿ ಪಾಪ್ಯುಲರ್, ಆನೆಸ್ಟಾಗಿ ಹೇಳ್ತೀನಿ. ನಮ್ಮ ಡಾಕ್ಟ್ರು ನಮ್ಮ ಮನೆಯಲ್ಲೇ ಕೂತು ಮಾತಾಡ್ದಂಗೆ ಇರುತ್ತೆ. ಇದು ನಿಮ್ಗೆ ಅರಿವಾಗಬೇಕು. ನನ್ನ ವಿಜ್ಞಾನ ಮೆಡಿಕಲ್ ಕಾಲೇಜ್ನ ನಾನೊಬ್ಬ ಪ್ರೊಫೆಸರಾಗಿ ಏನು ಟೀಚ್ ಮಾಡ್ತೀನಲ್ಲ, ಜನಸಾಮಾನ್ಯರಿಗೆ ಇದು ತಲುಪಬೇಕು. ಅವನು ಅವಿದ್ಯಾವಂತ ಇದ್ರೊಳಗೆ ಹೇಳ್ತಾನೆ, ಬೆಳಗ್ಗೆ ಎದ್ಬಿಟ್ಟು ಕಲ್ಲಂಗಡಿ ತಿನ್ನು, ಊಟದ ಮಧ್ಯೆ ನೀರು ಕುಡಿಬೇಡ, ಊಟ ಆದಮೇಲೆ 45 ಮಿನಿಟ್ ದಯವಿಟ್ಟು ಇವ್ರ ಮಾತು ಕೇಳಬೇಡಿ. ಊಟದ ಮಧ್ಯನೂ ನೀರು ಕುಡಿಬೋದು, ಊಟ ಆದಮೇಲೂ ನೀರು ಕುಡಿಬೋದು. ನೀರು ಬರೀ ನೀರಲ್ಲ, ಇಟ್ ಈಸ್ ಆಹಾರ, ಇಟ್ ಈಸ್ ಫುಡ್. ದಯವಿಟ್ಟು ತಪ್ಪು ಮಾಹಿತಿಗಳು ಬರ್ತವೆ. ಆದ್ದರಿಂದ ದಯವಿಟ್ಟು ನೀವು ಖಾಲಿ ಹೊಟ್ಟೆಯೊಳಗೆ ಎದ್ಬಿಟ್ಟು ಮೋಷನ್, ನೀವು ಖಾಲಿ ಹೊಟ್ಟೆಯೊಳಗೆ ಹೋಗಿ ಬಂದರೆ ಅರ್ಧಂಬರ್ಧಂ ಬಂದಿರುತ್ತೆ. ಇದಕ್ಕೆ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಹತ್ರ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಬಂದರು, ಹುಬ್ಳಿ ಕಡೆಯವರು. ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಬೆಳಿಗ್ಗೆನೇ ಬಂದರೆ ನಾನು ರೆಡಿ ಆಗಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ. ಡಾಕ್ಟ್ರೇ 1 ನಿಮಿಷ, ಆಯಿತು ಬನ್ನಿ ಸ್ವಾಮಿ. ಅಲ್ಲಿಂದನೇ ಹೇಳ್ಕೊಂಬಂದ್ರು, ನನಗೆ ತುಂಬ ಕಾನ್ಸ್ಟಿಪೇಷನ್ ಡಾಕ್ಟ್ರೆ ಅಂದರೆ ಅವ್ರ ಮಕ್ಕದಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಆಗಿರೋ ಇದು. ರೀ ಸ್ವಾಮಿ ಕೂತ್ಕೊಳ್ಳಿ, ಕಾನ್ಸ್ಟಿಪೇಷನ್ ಅಂದರೆ ಏನು ಅಂತ ನನ್ನ ಬುಕ್ನ ಡೆಫಿನೇಷನ್ ಇದೆ, ನಿಮ್ಗೆ ಏನಾಗುತ್ತೆ ಅದು ಹೇಳಿ. ಆಗ ಅವನು, ಸರ್ ಬೆಳಗ್ಗೆ ಒಂದು ಸರಿ ಸಂಡಾಸ್ಗೆ ಹೋಗ್ತೀನಿ ಸರ್ ಅಂದ. ಸರಿ ಸ್ವಾಮಿ. ಸರ್ ಕೇಳಿ ಸರ್, ಹೇಳಿ ಸ್ವಾಮಿ ಅಂದೆ. ಬ್ಯಾಂಕ್ ಹೋಗ್ತೀನಲ್ಲ, ಅಲ್ಲಿ ಹೋದ್ಮೇಲೆ ಇನ್ನೊಂದು ಸಾರಿ ಸಂಡಾಸ್ ಮಾಡಬೇಕು ಅನ್ನಿಸ್ತದೆ, ಆವಾಗ ಉಳಿದಿದ್ದು ಬ್ಯಾಲೆನ್ಸ್ ಬರುತ್ತೆ ಅಂತ ಬ್ಯಾಂಕ್ ಭಾಷೆ ಒಳಗೆ ಹೇಳಿದ್ರು ಅವರು. ನಾನು ಸ್ವಾಮಿ ಅದನ್ನು ಕರೆಂಟ್ ಅಕೌಂಟ್ಗೆ ಹಾಕ್ಕೊಂಬಿಡಿ ಅಂದೆ. ನಿಮ್ಗೆ ಅರ್ಥ ಆಗಿರಬೇಕು, ಇವ್ರು ಬೆಳಗ್ಗೆ ಸಂಡಾಸೇ ನೆಟ್ಟಿಗೆ ಮಾಡಿರಲ್ಲ, ಅರ್ಧಂಬರ್ಧಂ ಮಾಡಿ. ಯಾಕಂದರೆ ಗಡಿಬಿಡಿ. ಇವ್ರು ಅಂದ್ಕೊಂಡ್ಬಿಡ್ತಾರೆ ನಿಮ್ಮ ದೇಹ ವಾಷಿಂಗ್ ಮಿಷಿನ್ ಅಲ್ಲ, ಇವಾಗ ಲಟ್ ಅಂತ ಬರೋದಿಲ್ಲ, ತಿಳ್ಕೊಂಬಿಡಿದೆ ದಯವಿಟ್ಟು. ಮೋಷನ್ ಮಾಡೋ, ಅಯ್ಯೋ ನಮ್ಮ ಹುಡುಗಿ ಎಷ್ಟೊಂದು ಕೂತ್ಕೊಳ್ಳಿ ಬಿಡ್ರಿ, ಏನೇನು ಕೂತ್ಕೋತೀರಿ. ಸಿನಿಮಾ ಥಿಯೇಟ್ರ 3 ಅವರ್ ಕೂತ್ಕೋತೀರಿ, ಮೋಷನ್ಗೆ 2 ಅವರ್ ಕೂತ್ರೆ ಏನೂ ತೊಂದರೆ ಇಲ್ಲ. ಬಟ್ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನಾನು ನೋಡ್ತೀನಿ. ಒಬ್ಬ ನಾರ್ಮಲ್ ಮನುಷ್ಯ ನೀವು ಅಂದ್ಕೊಂಡಾಗ ಓದ್ತಣ್ಣ ಲಟ್ ಅಂತ ಬರೋದಿಲ್ಲ. ಇದನ್ನು ಚೆನ್ನಾಗಿ ನೆನಪಿಡಿ. ಮೋಷನ್ಗೆ ಅದಕ್ಕೆ ಆದ ಡೆಡಿಕೇಟೆಡ್ ಟೈಮ್ ಕೊಡಬೇಕು. ನೀವು ತುಂಬ
ಭಾಳ ಪೇಯ್ನ್ಫುಲ್ ಇತ್ತು, ಮೋಷನ್ ಮಾಡಿದಾಗ ಬ್ಲಡ್ ಬಂತು. ಅವರ ಬಂದರೆ ನಾನು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಮಾಡಿ PR ಅಂತ ಮಾಡ್ತೀನಿ, ಏನು ತೊಂದರೆ ಅಂತ ನೋಡ್ತೀನಿ. ಒಬ್ಬ ನಾರ್ಮಲ್ ಮನುಷ್ಯ 15 ನಿಮಿಷ ತೊಗೋಬೋದು ಮೋಷನ್ಗೆ. ತುಂಬ ಜನ 15 ನಿಮಿಷ ತೊಗೊಳ್ರೆ ಎಷ್ಟೋ ಹೊತ್ತು ಅನ್ಕೋತೀರಿ. 15 ಮಿನಿಟ್ಸ್ ಈಸ್ ನಾರ್ಮಲ್ ಡಿಫಿಕೇಷನ್ ಟೈಮ್. ನೋಡಿ, ನಿಮ್ಮ ಮೋಷನ್ ಆಗಬೇಕಾದ್ರೆ ಸುಮ್ಮನೆ ಲಟ್ ಅಂತ ಬರೋಲ್ಲ, ಇಂಟೆಸ್ಟೈನಲ್ ಮೂವ್ಮೆಂಟ್ ಅಂತವೆ ನನಗೆ ಗೊತ್ತಿರುತ್ತೆ. ವಾಟ್ ಈಸ್ ಎ ಮಾಸ್ ಮೂವ್ಮೆಂಟ್, ವಾಟ್ ಈಸ್ ಎ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್, ಇವೆಲ್ಲವೂ ಇರ್ತವೆ. ಅದೆಲ್ಲವನ್ನೂ ಕೂಡ ನಿಮ್ಮ ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ವೇಗಸ್ ನರ್ವ್ ಅಂತ ಇದೆ, ಆ ನರ್ವ್ ಕಂಟ್ರೋಲ್ ಮಾಡುತ್ತೆ. ನೀವು ನೋಡಿ, ಎಲ್ಲೋ ಫಂಕ್ಷನ್ ಆಗಿರ್ತೀರಿ, ಅರ್ಜೆಂಟ್ ಮೋಷನ್ಗೆ ಹೋಗ್ಬೇಕು ಅನಿಸುತ್ತೆ, ಅಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ನಿಮ್ಗೆ ಅಲ್ಲಿಗೆ ಅವಕಾಶ ಇಲ್ಲ. ಕಂಟ್ರೋಲ್ ಮಾಡುತ್ತೆ. ಯಾರು ಕಂಟ್ರೋಲ್ ಮಾಡುತ್ತೆ? ಬ್ರೈನ್. ಅಲ್ಲೊಂದು ಸ್ಪಿಂಕ್ಟರ್ ಇರುತ್ತೆ, ಟೈಟಾಗಿ ಹಿಡ್ಕೊಳುತ್ತೆ. ಇನ್ನೂ ಒಂದು ಮಜಾ ಹೇಳ್ತೀನಿ, ವಿಜ್ಞಾನ ಇದು. ನೀವು ಕೂತಿರ್ತೀರಿ, ಮೇಲ್ಗಡೆ ನೋಡಿ ನಿಮ್ಮ ಗುದದ್ವಾರ 1.5 ಇಂಚು ಅಷ್ಟೇ, ಅದ್ರ ಮೇಲೆ 6 ಇಂಚು ರೆಕ್ಟಮ್ ಅಂತ ಇರುತ್ತೆ, ಎಲ್ಲ ಬಂದು ಲೋಡಾಗಿ ಕೂತಿರುತ್ತೆ. ಈಚೆಗೆ ಬರೋಕ್ಕೆ ಅವಕಾಶ ಕಾಯ್ತಾ ಇರುತ್ತೆ. ಎಲ್ರಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಬೆಳಗ್ಗೆ ಶಿಫ್ಟ್ ಇರೋರು ಬೇರೆ ಟೈಮ್ನ ಮಾಡ್ತಾರೆ, ಕೆಲವರು ದಿನಕ್ಕೆ 2 ಸಾರಿ ಮಾಡ್ತಾರೆ, ಕೆಲವರು 2 ದಿನಕ್ಕೆ 1 ಸಾರಿ ಮಾಡ್ತಾರೆ. ಇವೆಲ್ಲ ನಾರ್ಮಲ್ಲು. ನೋಡಿ, ಈ ಕೊನೆಯ ಭಾಗ ಇರುತ್ತಲ್ಲ, ಇಲ್ಲೊಂದು ಮಸಲ್ ಇದೆ ನಮ್ಮ ದೇಹದಲ್ಲಿ. 655 ಮಾಂಸಖಂಡಗಳಿದ್ದಾವೆ, ಅದರೊಳಗೆ ಇದು ಮೋಸ್ಟ್ ಇಂಟೆಲಿಜೆಂಟ್ ಮಸಲ್ ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ? ಇದಕ್ಕೆ ಮೇಲಿರೋದು ಗ್ಯಾಸ, ಲಿಕ್ವಿಡ್ಡಾ, ಸಾಲಿಡ್ಡಾ ಅಂತ ಕಂಡುಹಿಡ್ಕೊಳ್ಳುತ್ತೆ. ನೀವು ಒಳ್ಳೆ ಸೂಟ್ ಹಾಕ್ಕೊಂಡು ಯಾವುದೋ ಒಳ್ಳೆ ಫಂಕ್ಷನಾಗಿ ಕೂತಿರ್ತೀರಿ, ಏನೋ ಬಂದಂಗೆ ಆಗುತ್ತೆ, ಇದಕ್ಕೆ ಗೊತ್ತಾಗುತ್ತೆ ಇದು ಗ್ಯಾಸ್ ಬರ್ತಾಯಿದೆ ಅಂತ. ಮೆಲ್ಲ ಬಿಡ್ತದೆ, ಯಾಕಂದ್ರೆ ನಿಮಗೆ ತೊಂದರೆ ಇಲ್ಲ, ಪಕ್ಕದವನು ಮೂಗು ಮುಚ್ಕೋತಾನೆ. ಹಂಗಾಗಿ ದೇಹ ಎಷ್ಟು ವಂಡರ್ಫುಲ್ ಮಿಷಿನ್ನು. ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟ್. ಅದೇ ಅದೊಂದು ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಬರ್ತದೆ, ಇದಕ್ಕೆ ಗೊತ್ತಾಗುತ್ತೆ ಇದು ಲಿಕ್ವಿಡ್ ಅಂತಾರೆ, ಲಟ್ ಅಂತ ಮುಚ್ಕೊಳ್ಳುತ್ತೆ. ಯಾಕಂದರೆ ನೀವು ಚಡ್ಡಿ ಚೇಂಜ್ ಮಾಡಬೇಕಾಗುತ್ತೆ ಇಲ್ದಿದ್ರೆ. ನೋಡಿ, ಇಷ್ಟು ಬ್ಯೂಟಿಫುಲ್ ಸೈನ್ಸ್ ಇದೆ. ಅದರಿಂದ ದಯವಿಟ್ಟು ನೀವು ಬೆಳಗ್ಗೆ ಎದ್ದರೆ ಸಂಡಾಸ್ ಮಾಡಬೇಕು. ಅವತ್ತು ಬರಲಿಲ್ಲಪ್ಪ, ಯಾಕೆ ಹೋಗಿ ಕೂತ್ಕೊಂಡು ತಿಣಗ್ತೀರಿ? ಬೇಡ. ಇವತ್ತು ಮಾಡದಿದ್ರೆ ನಿಮ್ಮ ಮೈ ಏನು ಪಾಯ್ಸನ್ ಆಗೋಲ್ಲ. ತುಂಬ ಜನ ಹಂಗೆ ಅನ್ಕೋತಾರೆ. ನಮ್ಮ ಕರಡಿದೆಯಲ್ಲ, ಸಚ್ ಎ ವಂಡರ್ಫುಲ್ ಆರ್ಗನ್, ಏನನ್ನೂ ಈಚೆಗೆ ಬಿಡಲ್ಲ. ನಿಮ್ಮ ಹೊಟ್ಟೆ ಒಳಗೆ ಕೂತಿರುತ್ತೆ, ಒಳಗಡೆ ಗಲೀಜಿರುತ್ತೆ, ಕೆಂಗೇರಿ ಮೋರಿ, ಈಚೆ ಏನಿರಲ್ಲ, ಈಚೆಗೆ ಎಳ್ನೀರು ಇರುತ್ತೆ. ನಮ್ಮ ಹೊಟ್ಟೆನ ಓಪನ್ ಮಾಡಿದಾಗೆ ಪೆರಿಟೋನಿಯಲ್ ಫ್ಲೂಯಿಡ್ ಅಂತ ಬ್ಯೂಟಿಫುಲ್ ಎಳ್ನೀರು ಇದ್ದಂಗೆ ಇರುತ್ತೆ. ಆದರೆ ಕರುಳೇನಾದ್ರು ತೂತೊಡಿತು ಅಂದರೆ ಅದು ಕೆಂಗೇರಿ ಮೋರಿ ಆಗುತ್ತೆ, ಗಬ್ಬೊಡಿಯುತ್ತೆ. ಸೊ ಅದರಿಂದ ದಯವಿಟ್ಟು ಇಟ್ಸ್ ಎ ವಂಡರ್ಫುಲ್ ಆರ್ಗನ್ನು. ನೀವು ಬೆಳಗ್ಗೆ ಎದ್ದು ನಿಮ್ಮ ಅಭ್ಯಾಸ. ಕಾಫಿ ಟೀ ಕುಡಿತೀರಾ? ನಾನು ಕಾಫಿ ಕುಡಿತೀನಿ, ಐ ಎಂಜಾಯ್ ಕಾಫಿ. ಏನಾದರೂ ಭಾಳ ಜನ ತಪ್ಪು ಹೇಳ್ಬಿಡ್ತಾರೆ, ಕಾಫಿ ಕುಡಿಬೇಡ ಗ್ಯಾಸ್ಟ್ರಿಕ್ ಆಗಿಬಿಡ್ತದೆ. ಕಾಫಿಗೂ ಗ್ಯಾಸ್ಟ್ರಿಕ್ಕಿಗೂ ಯಾವ ಸಂಬಂಧ ಇಲ್ಲ. ನಾನು ಕಾಫಿ ಕುಡಿತೀನಿ. ಇನ್ನು ಕೆಲವರು ತಿಂಡಿ ತಿಂದಮೇಲೆ ಮೋಷನ್ಗೆ ಹೋಗ್ತಾರೆ. ನಾವು ಡಾಕ್ಟ್ರುಗಳು ಟೂರ್ ಹೋದಾಗ ನೋಡ್ತೀವಿ, ನಮ್ಗೆ ಗೊತ್ತು, ಒಂದು 15 ನಿಮಿಷ ಅರ್ಧ ಗಂಟೆ ಮೊದಲೇ ನಾವು ಅವ್ರಿಗೆ ಹೇಳಿರ್ತೀವಿ ಬಂದ್ಬಿಡಿ ಅಂತ. ಯಾಕೆ ಹೇಳ್ತೀವಿ ಅಂದರೆ, ಕೆಲವರು ಇರ್ತಾರೆ, ಅವ್ರಿಗೆ ಅಭ್ಯಾಸ, ತಿಂಡಿ ಬರ್ತಾರೆ ಕೆಳಗಡೆ, ಬಫೆ ತಿಂತಾರೆ, ಹೋಗಿ ರೆಡಿಯಾಗಿ ಬರಲ್ಲ, ಇನ್ನೊಂದು ಸರಿ ಅವ್ನು ಸಂಡಾಸ್ಗೆ ಹೋಗಲೇಬೇಕಾದ್ರೆ ಅದು ಅವನ ಅಭ್ಯಾಸ. ಬೆಳಗ್ಗೆನೂ ಸಂಡಾಸ್ಗೆ ಹೋಗಿರ್ತಾನೆ, ಆದರೆ ತಿಂಡಿ ತಿಂದಮೇಲೆ ಅವ್ನಿಗೆ ಇನ್ನೊಂದು ಸರಿ ರಿಫ್ಲೆಕ್ಸ್ ಬರುತ್ತೆ. ಅವನು ಯಾವ್ಯಾಕೆ ಇಂಥವ್ನು ಇಬ್ಬರು ಇರ್ತಾರೆ ಟೀಮ್ನೊಳಗೆ, ಬೈಕೋತೀವಿ, ಬಡ್ಡಿ ಮಗ ಇವನಿದ್ರೆ ಹಿಂಗೆ ನಮಗೆ ಟೂರೇ ಹಾಳಾಗ್ಬಿಡ್ತಾರೆ ಅಂತ ಬೈಕೊಂಡು. ನೀವು ನೋಡಿ, ಟೂರ್ ಹೋದಾಗ ಯಾರೋ ಒಂದಿಬ್ಬರು ನಿಮಗೆ ಟ್ರಬಲ್ ಕೊಟ್ಟೇ ಕೊಡ್ತಾರೆ. ಅದು ಅವ್ರ ತಪ್ಪಲ್ಲ, ಅವ್ರ ದೇಹದ ಲಕ್ಷಣ ಹಂಗಿರುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಡಿ. ಆದ್ದರಿಂದ ಬೆಳಗ್ಗೆ ಟಿಫನ್ ಯಾವ ಮಾಡಬೇಕು ಇದೊಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಅನೇಕ ಹೆಣ್ಣು ಮಕ್ಕಳು ತಲೆನೋವು ಬೆಳಗ್ಗೆ. ಯಾಕೆ ಗೊತ್ತಾ? ಬ್ರೇಕ್ಫಾಸ್ಟ್ ಈಸ್ ಎ ಬ್ಯೂಟಿಫುಲ್ ಟರ್ಮಿನಾಲಜಿ, ಇಂಗ್ಲೀಷ್ನವ್ನು ಮಾಡಿರೋದು. ನಿಮ್ಮ ಜಠರ ರಾತ್ರಿ ಉಂಡು ಮಲಗಿದರೆ 4 ಅವರ್ಸ್ನಾಗ ಖಾಲಿ ಆಗುತ್ತೆ. ಖಾಲಿ ಆದರೆ ನಿಮ್ಮ 8-8:30ವರೆಗೂ ನಿಮ್ಮ ಹೊಟ್ಟೆಯಲ್ಲಿ ಬರೀ ಆಸಿಡ್ ಇರುತ್ತೆ. ಅದಷ್ಟೇ ಇದ್ದರೆ ನಿಮ್ಮ ಹೊಟ್ಟೆಯನ್ನು ಸುಟ್ಟಾಕ್ಬಿಟ್ಟಿರೋದು. ಆದರೆ ಇನ್ಮೋರ್ ಫ್ಲೂಯಿಡ್ ದೇವ್ರು ಕೊಟ್ಟವನೇ, ಮ್ಯೂಕಸ್ ಅಂತೀವಿ, ಅವೆರಡು ಬ್ಯಾಲೆನ್ಸ್ ಮಾಡ್ತಾ ಇರ್ತವೆ. ಎಲ್ಲಿವರೆಗೂ? ಒಂದು 2-3 ಅವರ್ಸು. ಅದಕ್ಕೆ 9 ಗಂಟೆ ಒಳಗಾಗಿ ಯು ಮಸ್ಟ್ ಬ್ರೇಕ್ ಯುವರ್ ಫಾಸ್ಟ್. ಅದಕ್ಕೆ ಬ್ರೇಕ್ಫಾಸ್ಟ್. ನಮ್ಮಲ್ಲಿ ತಿಂಡಿ ಅಂತೀವಿ, ಟಿಫನ್ ಅಂತೀವಿ. ಸೊ ಯು ಮಸ್ಟ್ ಬ್ರೇಕ್ ಯುವರ್ ಫಾಸ್ಟ್. ಏನಾದರೂ ನಿಮ್ಮ ಹೊಟ್ಟೆಯೊಳಗೆ ಚಿತ್ರಾನ್ನ ಉಪ್ಪಿಟ್ಟು ಅಂತಲ್ಲ, 2 ಮಾರಿ ಬಿಸ್ಕಟ್ ಆದರೂ ತಿನ್ನಿ. ಇಲ್ಲದಿದ್ರೆ ನಿಮಗೆ ಗ್ಯಾರಂಟಿ ಪೆಪ್ಟಿಕ್ ಅಲ್ಸರ್ ಆಗುತ್ತೆ. ಅನೇಕ ಹೆಣ್ಣುಮಕ್ಕಳಿಗೆ ಯಜಮಾನರು ರೆಡಿ ಆಗಬೇಕು, ಮಕ್ಕಳು ಶಾಲೆಗೆ ಕಳಿಸ್ಬೇಕು, 10 ಗಂಟೆ ಆದರೂ ಏನೂ ತಿನ್ನಲ್ಲ. ಅದಕ್ಕೆ ಅವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಅವಾಗ ತಲೆನೋವು ಬರುತ್ತೆ, ಸಾರಿಡಾನ್ ತರಿಸ್ಕೊತಾರೆ, ನುಂಗ್ತಾರೆ. ಬೆಳಗ್ಗೆ ಏನಾದರೂ ತಿನ್ಕೋಬೇಕು. ಅದಾದಮೇಲೆ 11 ಗಂಟೆಗೆ ಒಂದು ಸ್ನ್ಯಾಕ್ ಬೇಕಾದ್ರೆ ತೊಗೋಬೋದು. ಮಧ್ಯಾಹ್ನ ಲಂಚ್ ಮಾಡಬೇಕು. ಸಾಯಂಕಾಲ 5 ಗಂಟೆಗೆ ಒಂದು ಸ್ನ್ಯಾಕು. ನಮ್ಮ ಸೈನ್ಸ್ ಪ್ರಕಾರ 5 ಸಾರಿ ತಿನ್ಬೋದು, 3 ಸಾರಿ ತಿನ್ನೋದ್ರನ್ನ. ಈಗೆಲ್ಲ ಕೀಟೋ ಡಯಟ್ ಅಂತ ಬಂದ್ಬಿಟ್ಟು ಬೆಳಗ್ಗೆ ಒಂದು ರಾತ್ರಿ ಒಂದು ಅಂತಾರೆ. ಅದೆಲ್ಲ ಅನ್ಸೈಂಟಿಫಿಕ್ ಆಗಿ ಮಾಡ್ತಾರೆ, ಅದೆಲ್ಲ ನಾವು ಒಪ್ಕೊಳ್ಳೋದಿಲ್ಲ. ಅದರೊಳಗಾಗಿ ಡಯಾಬಿಟಿಸ್ನವ್ರಿಗಂತೂ ನಾನು ಎಷ್ಟು ಸರಳವಾಗಿ, ಯಾಕಂದರೆ ಇಂಡಿಯಾ ಇಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಅವ್ರು ಏನು ತಿನ್ನಬೇಕು ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ. 1 ಕಟೋರಿ ಆಫ್ ರೈಸು, 1 ಕಟೋರಿ ಆಫ್ ಇದು ಅದು ಅಂತ. ನಾನು ಭಾಳ ಸರಳವಾಗಿ ಹೇಳಿದ್ದೀನಿ. ಎಲ್ಲ ಜನ
ಜನರಿಗೂ ಅರ್ಥ ಆಗಲಿ. ದಯವಿಟ್ಟು ಡಯಾಬಿಟಿಸ್ ಇರೋರು 4 ಟೀ ಜ್ಞಾಪಕ ಇಟ್ಕೊಳ್ಳಿ ಅಂತ. 4 ಟೀ ಅಂದರೆ 4 ಟೀ ಕುಡಿಯೋದಲ್ಲ, ತಟ್ಟೆ ತುಂಬ ತರಕಾರಿ ತಿನ್ನಿ. 4 ಟೀ ತಟ್ಟೆ ತುಂಬ ತರಕಾರಿ ತಿನ್ನಿ, ಫಿನಿಶ್. ನೀವು ಇಷ್ಟಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿ, ಇಷ್ಟಾಗಲ್ಲ ಚಪಾತಿ ಇಷ್ಟು ಸೊಪ್ಪು ತರಕಾರಿ ತಿನ್ನಿ. ಇಷ್ಟು ಅನ್ನ ತಿನ್ನಬೇಡ ಅಂತಾರೆ. ದಪ್ಪಕ್ಕಿ ಅನ್ನ ಮುದ್ದೆಯಷ್ಟೇ ಒಳ್ಳೆಯದು. ಅನ್ಪಾಲಿಶ್ಡ್ ರೈಸ್, ಎಲ್ಲಿ ಫೈಬರ್. ಇವತ್ತು ಸಿರಿಧಾನ್ಯಗಳು ತಿಂತಾರೆ, ತಿನ್ನಿ, ಪರವಾಗಿಲ್ಲ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅದೇ ಪ್ರತಿನಿತ್ಯ ಮೋಷನ್ ಮಾಡಿ. ಎರಡನೇದು ನಿಮ್ಮ ದೇಹದ ಆರೋಗ್ಯ. ದಯವಿಟ್ಟು ಮಕ್ಕಳಿಗೆ ಉಗುರು ಕಟ್ ಮಾಡಿ. ಇದನ್ನು ನಾನು ಭಾಳ ಸಾರಿ ಹೇಳ್ತೀನಿ. ನಿಮ್ಮ ಮಕ್ಕಳು ಭಾಳ, ನಾನೊಬ್ಬನೇ ಈ ಪದ ಯೂಸ್ ಮಾಡೋದು, ಬೇರೆಯವರ ನಾಚಿಕೋತಾರೆ, ತಿಕ್ಕಾಕಿ ಕೆರ್ಕೋತಾವೆ ಮಕ್ಕಳು. ಅದೇ ಕೈನ ಬಾಯಿನಾಗ ಇಟ್ಕೋತವೆ. ನಿಮ್ಮ ಮಕ್ಕಳಿಗೆ ಕಿರಿಮೆ ಹುಳ ಇರ್ತವೆ. ನಾನು ಎಷ್ಟೇ ಮೆಡಿಸನ್ ಕೊಟ್ಟರು ಅವು ವಾಸಿ ಆಗಲ್ಲ, ಯಾಕಂದರೆ ಅದು ಕೆರ್ಕೊಂಡಿರ್ತದೆ. ಅದನ್ನು ದಯವಿಟ್ಟು ಉಗುರು ಕಟ್ ಮಾಡಿ. 6 ತಿಂಗಳಿಗೊಂದು ಸರಿ ಆಲ್ಬೆಂಡಜೋಲ್ ಮಾತ್ರೆ ಕೊಡಿ, ಸ್ನಾನ ಮಾಡಿ. ಪರ್ಸನಲ್ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಬೆಳಗ್ಗೆ ಏನೇ ತಿಂಡಿ ತಿನ್ನಲಿ ಕೈ ಚೆನ್ನಾಗಿ ವಾಶ್ ಮಾಡಿಸಿ ತಿಂಡಿ ಕೊಡಿ. ಸೊ ಪರ್ಸನಲ್ ಹೈಜೀನ್. ಸ್ನಾನ ದಿನ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಒಬ್ಬೊಬ್ಬರ ಅಭ್ಯಾಸ. ನಾವೆಲ್ಲ ಹಳ್ಳಿ ಒಳಗೆ ದನಗಿನ ಕಾಯ್ಕೊಂಬರೇವಿ, ವಾರಕ್ಕೊಂದು ಸರಿ ಸ್ನಾನ ಮಾಡೇವಿ. ಇವತ್ತು ನಾನು ಪ್ರತಿದಿನ, ಕೆಲವ್ರಿಗೆ ಅದು ಪ್ರತೀತಿ ಇರುತ್ತೆ, ಶುಕ್ರವಾರ ತಲೆ ಸ್ನಾನ ಮಾಡಬೇಡ ಏನೇನೋ ಹೇಳ್ತಾರೆ. ಅದು ನನಗೆ ವೈಜ್ಞಾನಿಕವಾಗಿ ನನಗೆ ಇಂಪಾರ್ಟೆಂಟ್ ಅಲ್ಲ. ನಾನು ಡೈಲಿ ತಲೆ ಸ್ನಾನ ಮಾಡಿದ್ದೆ, ನನಗೇನು ತೊಂದರೆ ಏನೂ ಆಗಿಲ್ಲ. ಸೊ ಅದು ಅವರವರ ಅಭ್ಯಾಸಕ್ಕೆ ಬಿಟ್ಟಂತೆ. ಪರ್ಸನಲ್ ಹೈಜೀನ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ನೀರುಗಳನ್ನ ಜಾಸ್ತಿ ಕುಡೀರಿ. ಬೆಳಗ್ಗೆ ನಾನು ಬಿಸಿನೀರು ಕುಡಿತೀನಿ ಡಾಕ್ಟ್ರೆ, ಬಿಸಿನೀರಾದರೂ ಕೂತ್ಕೊಳ್ಳಿ, ತಣ್ಣೀರಾದರೂ ಕುಡಿದ್ಕೊಳ್ಳಿ. ಜನ ಬಿಸಿನೀರು ಕುಡಿದ್ಬಿಟ್ರೆ ಕೊಲೆಸ್ಟ್ರಾಲ್ ಕರ್ಗೋಗ್ಬಿಡುತ್ತೆ ಅಂತಾರೆ. ಇವೆಲ್ಲ ನಿಮ್ಮ ಭಾವನೆ. ಕೊಲೆಸ್ಟ್ರಾಲ್ ಕರ್ಗೋ ಶಕ್ತಿ ನಿಮ್ಮ ಬಿಸಿನೀರಿಗೆ ಇದ್ಬಿಟ್ಟಿದ್ರೆ ಈ ಕೊಲೆಸ್ಟ್ರಾಲ್ ಮಾತ್ರೆನೇ ಕಂಡುಹಿಡಿತಿರಲ್ಲ ಯಾವನು. ಇವತ್ತು ಕೋಟ್ಯಾಂತರ ಮಿಲಿಯನ್ಸ್ ಆಫ್ ದುಡ್ಡು ಅದಕ್ಕೆ ಹೋಗುತ್ತೆ. ಅದರಿಂದ ದಯವಿಟ್ಟು ಬೆಳಗ್ಗೆ ಎದ್ದಾಗ ಇಷ್ಟು ಮಾಡಿ. ಸ್ಮೋಕ್ ಮಾಡಬೇಡಿ. ಕೆಲವರು ಬೆಳಗ್ಗೆನೇ ಎಣ್ಣೆ ಹೊಡೆಯೋರು ಇರ್ತಾರೆ, ದಯವಿಟ್ಟು ಎಣ್ಣೆ ಹೊಡಿಬೇಡಿ.